ಡಿಯರ್ ಸ್ಟೂಡೆಂಟ್ಸ್, ಅರ್ಥಶಾಸ್ತ್ರ ವಿಷಯದ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಮಹತ್ವವಾದ ಪ್ರಶ್ನೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. 2025-26ರಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವವಾದಂತಹ ಪ್ರಶ್ನೆಯಾಗಿದ್ದು, ಪಾರ್ಟ್ 2 ಅಲ್ಲಿ 2ನೇ ಅಧ್ಯಾಯ ಆದಂತಹ ರಾಷ್ಟ್ರೀಯ ವರಮಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದಾಗಿದೆ. ನಿಮಗೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ 4 ಹೊಸ ಲೆಕ್ಕಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವು ಯಾವುವು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವವಾದಂತಹ ಪ್ರಶ್ನೆಯಾಗಿದ್ದು, ಇದನ್ನ ಸರಿಯಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಓಕೆ, ಇದು ಯಾವ ರೀತಿ ಬಿಡಿಸುವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ರಾಷ್ಟ್ರೀಯ ಆದಾಯ ಅಧ್ಯಾಯದಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. 4 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ಈ ಕೆಳಗಿನ ದತ್ತಾಂಶಗಳನ್ನ ಬಳಸಿಕೊಂಡು ಸವಕಳಿಯ ಸಮಗ್ರ ಮೌಲ್ಯವನ್ನ ಲೆಕ್ಕ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ವಿವರಗಳನ್ನ ಕೊಟ್ಟಿರ್ತಾರೆ, ಮೌಲ್ಯಗಳನ್ನ ಕೋಟಿ ರೂಪಾಯಿಗಳಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿ ವಿವರಗಳಿದಾವೋ ಅದರದ್ದು ಏನೇನ್ ಮೌಲ್ಯಗಳಿದಾವೋ ಅನ್ನೋದನ್ನ ನೋಡ್ಕೊಬೇಕು. ಮಾರುಕಟ್ಟೆ ಬೆಲೆಗಳಲ್ಲಿ GDP 1100 ಕೋಟಿ, ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ನೆಟ್ ಫ್ಯಾಕ್ಟರಿ ಇನ್ಕಮ್ ಫ್ರಮ್ ಅಬ್ರಾಡ್, ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ 100 ಕೋಟಿ, ನಿವ್ವಳ ಪರೋಕ್ಷ ತೆರಿಗೆ 150 ಕೋಟಿ, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ರಾಷ್ಟ್ರೀಯ ಆದಾಯ 850 ಕೋಟಿ. ಈ ರೀತಿ ನಿಮಗೊಂದು ಇನ್ಫಾರ್ಮೇಶನ್ ಇರ್ತೈತಿ. ಇದನ್ನ ಬಳಸ್ಕೊಂಡು ಯಾವ ರೀತಿ ಸವಕಳಿಯ ಸಮಗ್ರ ಮೌಲ್ಯವನ್ನ ಲೆಕ್ಕಾಚಾರ ಮಾಡುವುದು ಅನ್ನೋದನ್ನ ನೋಡೋಣ. ಓಕೆ, ಸವಕಳಿಯ ಸಮಗ್ರ ಮೌಲ್ಯವನ್ನ ಲೆಕ್ಕಾಚಾರ ಮಾಡುವುದು 4 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗ್ತೈತಿ. ಇಲ್ಲಿ ನಾವು ಒಂದು ಸೂತ್ರದ ಸಹಾಯದಿಂದ ನಾವು ಇದು ಸವಕಳಿಯ ಸಮಗ್ರ ಮೌಲ್ಯವನ್ನ ಕಂಡುಹಿಡಿಯಬಹುದು. ಸೊ ಇದು ಏನೇನನ್ನ ಒಳಗೊಂಡಿರ್ತೈತಿ, ರಾಷ್ಟ್ರೀಯ ಆದಾಯದೊಳಗ ಏನೇನನ್ನ ನಾವು ಸೇರಿಸ್ಬೇಕು, ಏನೇನನ್ನ ನಾವು ಕಳಿಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೇಕು. ರಾಷ್ಟ್ರೀಯ ಆದಾಯ ಈಕ್ವಲ್ ಟು ಮಾರುಕಟ್ಟೆ ಬೆಲೆಗಳಲ್ಲಿ GDP ಪ್ಲಸ್ ವಿದೇಶಗಳಿಂದ ಗಳಿಸಿದ ನಿವ್ವಳ ಉತ್ಪಾದನಾಂಗ ಆದಾಯ ಮೈನಸ್ ಸವಕಳಿ ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ. ಈ ಒಂದು ಸೂತ್ರದ ಸಹಾಯದಿಂದ ನಾವು ಸವಕಳಿಯ ಸಮಗ್ರ ಮೌಲ್ಯವನ್ನ ಲೆಕ್ಕಾಚಾರ ಮಾಡಬಹುದು. ಓಕೆ, ಇದೇನೇನು GNP at ಮಾರ್ಕೆಟ್ ಪ್ರೈಸ್, GNP at ಮಾರ್ಕೆಟ್ ಪ್ರೈಸ್ ಅಂದ್ರೆ ರಾಷ್ಟ್ರೀಯ ಆದಾಯದೊಳಗ ಏನು ಈಕ್ವಲ್ ಟು GDP at ಮಾರ್ಕೆಟ್ ಪ್ರೈಸ್, ಮಾರುಕಟ್ಟೆ ಬೆಲೆಗಳಲ್ಲಿ GDP ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, ವಿದೇಶಗಳಿಂದ ಗಳಿಸಿದ ನಿವ್ವಳ ಉತ್ಪಾದನಾಂಗ ಮೈನಸ್ ಸವಕಳಿ ಡಿಪ್ರಿಸಿಯೇಷನ್ ಕಾಸ್ಟ್ ನ ನಾವು ಕಳಿಬೇಕು, ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ ನೆಟ್ ಇನ್ಕಮ್ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಇದ್ರ ಪ್ರಕಾರ ನಾವು ಅಲ್ಲಿ ವಿವರಗಳನ್ನ ಏನ್ ಕೊಟ್ಟಿದಾರಲ್ಲ ಕ್ವಶನ್ ಪೇಪರ್ ಒಳಗ ಅದನ್ನ ನಾವು ಹಾಕೊಬೇಕು. ಓಕೆ, ಸೊ ಇಲ್ಲಿ GNP at ಮಾರ್ಕೆಟ್ ಪ್ರೈಸ್ 850 ರೂಪೀಸ್ ಕೊಟ್ಟಿದ್ದಾರೆ ಈಕ್ವಲ್ ಟು GDP ರಾಷ್ಟ್ರೀಯ ಆದಾಯ ಎಷ್ಟು ಕೊಟ್ಟಿದ್ರಲ್ಲಿ 850, ಮಾರುಕಟ್ಟೆ ಬೆಲೆಗಳಲ್ಲಿ GDP 1100 ಪ್ಲಸ್ NFI ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ 100 ಮೈನಸ್ ಸವಕಳಿ, ಇದನ್ನ ನಾವು ಈಗ ಕಂಡುಹಿಡಿಬೇಕಾಗಿರುವುದು ಮೈನಸ್ 150, ನಿವ್ವಳ ಪರೋಕ್ಷ ತೆರಿಗೆ 150 ಕೋಟಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 850 ಈಕ್ವಲ್ ಟು 1100 ಪ್ಲಸ್ 100 1200 ಮೈನಸ್ ಸವಕಳಿ ಮೈನಸ್ 150. ಓಕೆ, ಸೊ ಇವಾಗ ನಾವು ಸವಕಳಿನ ಈ ಕಡೆ ತಗೊಂಡ್ ಬರ್ಬೇಕು. ಸವಕಳಿ ಈಕ್ವಲ್ ಟು ಇದು ಆಸ್ ಇಟ್ ಇಸ್ 1200 ಮೈನಸ್ 150. ಸೊ ಇದು 850 ಈ ಕಡೆ ಬಂದಾಗ ಪ್ಲಸ್ ಇದ್ದಿದ್ದು ಏನಾಗ್ತೈತಿ ಮೈನಸ್ ಆಗ್ತೈತಿ, ಮೈನಸ್ 850 ಅಂತ ಬರ್ಕೊಬೇಕು. ಸೊ ಸವಕಳಿ ಈಕ್ವಲ್ ಟು 1200 ಮೈನಸ್ ಇಂಟು ಮೈನಸ್ ಏನಾಗ್ತೈತಿ ಪ್ಲಸ್ ಆಗ್ತೈತಿ. ಸೊ 850 ಪ್ಲಸ್ 150 1000 up. ಓಕೆ, 1200 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, ಇದು ಕೂಡಿಸಿದ್ರೆ ಎಷ್ಟಾಗ್ತೈತಿ 1000.
ಸೊ ಸವಕಳಿ ಕಂಡುಹಿಡಿಬೇಕು ಅಂತಂದ್ರೆ 1200 ಮೈನಸ್ 100 ಮಾಡಿದ್ರೆ 1000 ಮಾಡಿದ್ರೆ 1200 ಅಲ್ಲಿ ಮೈನಸ್ 1000 ಮಾಡಿದ್ರೆ 200 ಕ್ರೋ ಆಗ್ತಿದೆ. ಓಕೆ, ಸೊ ಸವಕಳಿ ಈಕ್ವಲ್ ಟು ಸವಕಳಿಯ ಸಮಗ್ರ ಮೌಲ್ಯ ಎಷ್ಟು? 200 ಕೋಟಿ. ಈ ರೀತಿ ಈ ಸೂತ್ರದ ಸಹಾಯದಿಂದ ನಾವು ಸವಕಳಿಯ ಸಮಗ್ರ ಮೌಲ್ಯವನ್ನ ಲೆಕ್ಕಾಚಾರ ಮಾಡ್ಬೋದು. ಇದು 4 ಅಂಕಗಳಿಗಾಗಿ ಕೇಳ್ತಾರೆ. ಅಲ್ಲಿ ಏನ್ ನಿಮಗೆ ಕ್ವಶನ್ ಅಲ್ಲಿ ಇನ್ಫಾರ್ಮೇಶನ್ ಇರ್ತೈತಲ್ಲ, ಇವೆಲ್ಲ ಕೊಟ್ಟಿರ್ತಾರೆ. ಮಾರುಕಟ್ಟೆ ಬೆಲೆಗಳಲ್ಲಿ GDP ಎಷ್ಟೈತಿ, ವಿದೇಶಗಳಿಂದ ಗಳಿಸಿದ ನಿವ್ವಳ ಉತ್ಪಾದನಾಂಗ ಎಷ್ಟೈತಿ, ಇವೆರಡನ್ನು ಕೂಡಿಸಿ ಇದ್ರೊಳಗೆ ನಾವೇನ್ ಮಾಡ್ಬೇಕು? ಸವಕಳಿಯನ್ನ ಕಳಿಬೇಕು ಮತ್ತೆ ಮೈನಸ್ 150 ನಿವ್ವಳ ಪರೋಕ್ಷ ತೆರಿಗೆಯನ್ನ ಕಳಿತೀವಿ ನಾವು. ಓಕೆ, ಸೊ ನಾವು ಸವಕಳಿಯನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನ ಈ ಕಡೆ ತಗೊಂಡು 850 ಈ ಕಡೆ ತಗೊಬೇಕು. ಅವಾಗ ಪ್ಲಸ್ ಇದ್ದೇನಾಗ್ತೈತಿ? ಮೈನಸ್ ಆಗ್ತೈತಿ. 1100 ಪ್ಲಸ್ 100 1200 ಮೈನಸ್ ಸವಕಳಿ ಮೈನಸ್ 150. ಸೊ ಇಲ್ಲಿ ಸವಕಳಿ ಈಕ್ವಲ್ ಟು 1200 ಮೈನಸ್ 150 ಮೈನಸ್ 850. ಸೊ ಇವೆರಡೂನು ಕೂಡಿಸಿದ್ರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಇದು 1000 ಆಗ್ತದೆ. ಓಕೆ, 1200 ಅಲ್ಲಿ 1200ರಲ್ಲಿ 1000 ಕಳೆದ್ರೆ 200 ಕೋಟಿ ಬರ್ತೈತಲ್ಲ, ಇದೇನೈತಿ? ಸವಕಳಿಯ ಸಮಗ್ರ ಮೌಲ್ಯ ಅಂತ ಹೇಳ್ಬೋದು. ಇಷ್ಟು ನೀವು 4 ಅಂಕಗಳಿಗಾಗಿ ಬರೆಯಬೇಕು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ 6 ಅಂಕಗಳಿಗಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ರಾಷ್ಟ್ರೀಯ ಆದಾಯ ಅಧ್ಯಾಯದೊಳಗ ನಿಮ್ಮ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಬಂದಿರುವಂತ ಒಂದು ಹೊಸ ಲೆಕ್ಕ, ಇದನ್ನ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಇವೇನೇನಿದಾವಲ್ಲ ರಾಷ್ಟ್ರೀಯ ಆದಾಯದ ಅನನ್ಯತೆಗಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದಾಗಿರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 4ನೇ ಪ್ರಶ್ನೆ. ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDPಯು 3000 ಕೋಟಿ ಇದೆ. ಅವ್ರು ಏನ್ ಹಿಂಗ್ ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ, ಇವೇನಿದಾವು ಎಷ್ಟು ಮೌಲ್ಯ ಐತಿ ಈ ರೀತಿ ಬರೆದಿಟ್ಕೊಬೇಕು ನೀವು. ಓಕೆ, ಒಂದು ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDPಯು 3000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ, ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ, ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ ಈಸ್ 500 ಕ್ರೋ. ಓಕೆ, ಈ ರೀತಿ ಅದನ್ನ ಬರೆದಿಟ್ಕೊಳ್ಬೇಕು. GDP at market price equal to 3000 ಕ್ರೋ. ನಿವ್ವಳ ಉತ್ಪಾದನಾಂಗ ಆದಾಯ, ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಎಷ್ಟೈತಿ? 500 ಕೋಟಿ ಐತಿ. ಸವಕಳಿ ವೆಚ್ಚ 450 ಕೋಟಿ. ಸವಕಳಿ ವೆಚ್ಚ 450 ಕೋಟಿ. ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ 300 ಕ್ರೋ. ಈ ರೀತಿ ಇವೆಲ್ಲ ಏನೇನ್ ಕೊಟ್ಟಿದಾರಲ್ಲ ಇನ್ಫಾರ್ಮೇಶನ್ ಅವನ್ನ ಬರೆದಿಟ್ಕೊಂಡು ಅವ್ರು ಏನ್ ಕೇಳಿದ್ದಾರೆ? ಈ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ಅನನ್ಯತೆಗಳು, ರಾಷ್ಟ್ರೀಯ ಆದಾಯದ ಅನನ್ಯತೆಗಳು ಏನಿದಾವಲ್ಲ, GDP, GNP, NNP, NDP, ಓಕೆ, ಅಟ್ ಮಾರ್ಕೆಟ್ ಪ್ರೈಸ್ ಅಂಡ್ ಅಟ್ ಫ್ಯಾಕ್ಟರ್ ಕಾಸ್ಟ್. ಓಕೆ, ಇವನ್ನೆಲ್ಲ ಈ ಒಂದು GDP ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಅವರು. GDP ಅಟ್ ಮಾರ್ಕೆಟ್ ಪ್ರೈಸ್ ಇಸ್ 3000 ಕ್ರೋ. ಇದ್ರ ಸಹಾಯದಿಂದ ಇಲ್ಲೇನು ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ, ಇದ್ರ ಸಹಾಯದಿಂದ ನಾವು ಈ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಇವೆಲ್ಲ ನಾವು ಕಂಡುಹಿಡಿಬೇಕು, ಎಷ್ಟೆಷ್ಟಿದೆ ಅಂತ ಕಂಡುಹಿಡಿದು ಆಮೇಲೆ ಇಲ್ಲಿ ಬರೆದ್ರೆ ಈ ಒಂದು ಕೋಷ್ಟಕವನ್ನ ಪೂರ್ಣಗೊಳಿಸ್ಬೋದು. ಓಕೆ, ಇದನ್ನ ಯಾವ ರೀತಿ ಕಂಡುಹಿಡಿಬೇಕು? ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇವೆಲ್ಲ ಏನು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ನೀವು. ಅಂದ್ರಷ್ಟೇ ನಿಮಗೆ ಇವು ಕ್ಯಾಲ್ಕುಲೇಷನ್ ಮಾಡಕ್ ಬರ್ತೈತಿ. GDP at ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು, NDP at ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು, NDP at ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು, GNP at ಮಾರ್ಕೆಟ್ ಪ್ರೈಸ್, GNP at ಫ್ಯಾಕ್ಟರ್ ಕಾಸ್ಟ್, NNP at ಮಾರ್ಕೆಟ್ ಪ್ರೈಸ್. ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಉತ್ಪಾದನಾಂಗ ವೆಚ್ಚದಲ್ಲಿ ಎಷ್ಟಾಗ್ತೈತಿ ಇದು ಅಂತ. ಓಕೆ, ಈ ರೀತಿ ನಾವು ಇವನ್ನ ಪ್ರತಿಯೊಂದು ಅರ್ಥ ತಿಳ್ಕೊಂಡ್ವಿ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಾವು ಇವು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಜಸ್ಟ್ ಒನ್ ಗ್ಲಾನ್ಸ್. ಓಕೆ, ಸೊ ದ ಫಸ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್, ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ. ಓಕೆ, GDP MP,
It refers to the market value of final goods and services produced within a country, inclusive of depreciation during the given period of time. ಅಂದ್ರೇನ್ರಿ, ಒಂದು ನಿರ್ದಿಷ್ಟ ಅವಧಿಯೊಳಗ ಒಂದು ವರ್ಷದೊಳಗ ಉತ್ಪಾದನೆಯಾದಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನ ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇದು ಸವಕಳಿ ವೆಚ್ಚವನ್ನ ಒಳಗೊಂಡಿರುತ್ತದೆ. GDP MP ಅಂದ್ರೆ ಏನ್ರಿ, GDP ಏನೇನು ಒಳಗೊಂಡಿರ್ತೈತಿ, C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M. ಎಲ್ಲ ರೀತಿಯ ಅನುಭೋಗ, ಹೂಡಿಕೆ, ಸರ್ಕಾರದ ವೆಚ್ಚಗಳ ಆದಾಯಗಳನ್ನ ಒಳಗೊಂಡಿರ್ತೈತಿ. ಮತ್ತೆ ನಾವು ಏನ್ ರಫ್ತು ಮಾಡ್ತೀವಲ್ಲ ಅದ್ರೊಳಗ ನಾವು ಏನ್ ತರಿಸ್ಕೊಳ್ತೀವ ಅದನ್ನ ಕಳಿತೀವಿ, X ಮೈನಸ್ M. ಇದನ್ನ GDP ಅಂತ ಕರಿತೀವಿ ನಾವು. ಸೊ ಇದು ಏನ್ ಮಾಡಿರುತ್ತೆ, ಸವಕಳಿ ವೆಚ್ಚವನ್ನ ಒಳಗೊಂಡಿರ್ತೈತಿ. ಸೊ ಇಲ್ಲಿ ಹಂಗೆ ನಾವು ಇದನ್ನ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಇದ್ರ ಸೂತ್ರ ಬರ್ತೈತಿ, GDP at market price equal to NDP at market price plus NDP MP plus depreciation. ಇದನ್ನ ಒಳಗೊಂಡಿರೋದಕ್ಕೆ ನಾವು ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಕರಿತೀವಿ. ನಾವು ಈ ರೀತಿನೂ ನಾವು ಅದನ್ನ ಕಂಡುಹಿಡಿಬಹುದು. GDP at MP equal to GNP MP minus NIFE, net factor income from abroad, ಅಥವಾ GDP MP equal to GDP factor cost plus NIT, net indirect tax. ಇದನ್ನು ಮಾಡಬಹುದು. ಸೊ ನಾವು GDP ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಇದೇನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ. GDP MP ನಿಮ್ಗೆ 3000 crore ಅಂತ ಕೊಟ್ಟಿದ್ದಾರೆ ಅವರು. ಸೊ ನೆಕ್ಸ್ಟ್ ಒನ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್, GNP ಅಂತಂದ್ರೆ ಸೇಮ್ ಇದು. It refers to the market value of final goods and services produced within the national territory of a country. ಒಂದು ದೇಶದ ಒಳಗಡೆ ಉತ್ಪಾದನೆಯಾದಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನ ನಾವು GNP ಅಂತ ಕರಿತೀವಿ, at market price during a given period of time. ಸೊ ಇಲ್ಲಿ ಇದು inclusive of depreciation. GNP ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತಂದ್ರೆ, GNP at market price equal to GDP MP plus NIFE, net income factor from abroad. Net national product at market price, NNP MP. It refers to the market value of final goods and services produced within the national territory of a country during given period of time. Here we are excluding of depreciation. NNP ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು, NNP MP ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ವಿದ್ಯಾರ್ಥಿಗಳೇ ಈ ಸೂತ್ರದ ಕಡೆ ನೀವು ಲಕ್ಷ್ಯ ಕೊಡ್ಬೇಕು. ಅಂದ್ರಷ್ಟ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಬರ್ತೈತಿ. ಏನನ್ನ ಕಳಿಬೇಕು, ಎಲ್ಲಾದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ರಿ ಅವ್ರ. ಸೊ ಇಲ್ಲಿ ನೆಟ್ ಫ್ಯಾಕ್ಟರಿ ಇನ್ಕಮ್ ಎಷ್ಟೈತಿ, ಡಿಪ್ರಿಸಿಯೇಷನ್ ಎಷ್ಟೈತಿ ಎಲ್ಲ ಕೊಟ್ಟಿದ್ದಾರೆ ಅವ್ರು ನಿಮ್ಗೆ. ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟೈತಿ, ನಾವು ಎದ್ರ ಜೊತೆ ಅದನ್ನ ಕೂಡಿಸ್ತೇವಿ, ಎದ್ರ ಜೊತೆ ಅದನ್ನ ಕಳಿತೇವಿ ಅಂತ ಮಾಡಿದಾಗ ನಮ್ಗೆ ಇಲ್ಲಿ ವ್ಯಾಲ್ಯೂ ಗೊತ್ತಾಗ್ತೈತಿ. NNP MP ಹೆಂಗ್ ಕಂಡುಹಿಡಿಬೇಕು, GNP MP ಹೆಂಗ್ ಕಂಡುಹಿಡಿಬೇಕು. ಇವು ಸೂತ್ರವನ್ನ ನಾವು ಸರಿಯಾಗಿ ಗಮನಿಸ್ಬೇಕು, ಅಂದ್ರಷ್ಟೇ ನಮ್ಗೆ ಅದು ಕ್ಯಾಲ್ಕುಲೇಷನ್ ಮಾಡಕ್ ಬರ್ತೈತಿ. ಸೊ ಇವೆಲ್ಲ ಒಂದ್ ಕಡೆ ಬರೆದು ಇಟ್ಕೊಂಡು ನೀವು ಅದನ್ನ ಮೆಮರೈಸ್ ಮಾಡಬೇಕು. ಅಥವಾ ಫಸ್ಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೇ ಕ್ಯಾಲ್ಕುಲೇಷನ್, ಇಟ್ ಮೇ ಬಿ ಅ ಕಾಸ್ಟ್ ಕ್ಯಾಲ್ಕುಲೇಷನ್ ಇರ್ಬೋದು, ಅಥವಾ ಉತ್ಪನ್ನಗಳನ್ನ ಕಂಡುಹಿಡಿಬಹುದು, TP AP MP ಕಂಡುಹಿಡಿಯೋದಿರ್ಬೋದು, ರಾಷ್ಟ್ರೀಯ ಆದಾಯ ಕಂಡುಹಿಡಿಯೋದಿರ್ಬೋದು. ಎಲ್ಲಾದ್ರೊಳಗೂ ನಾವು ಫಸ್ಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರೊಳಗೆ ಏನ್ ಇನ್ಕ್ಲೂಷನ್ ಆಗ್ತೈತಿ, ಏನ್ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ವಿ ಅಂತಂದ್ರೆ ಈಸಿ ಆಗ್ತದೆ. ಸೊ ನೆಟ್ ಇನ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್, NNP MP ಇದು ಹೆಂಗ್ ಸಿಗ್ತೈತಿ ನಮ್ಗೆ, ಇಟ್ ರೆಫರ್ಸ್ ಟು ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ದ ನ್ಯಾಷನಲ್ ಟೆರಿಟರಿ ಆಫ್ ಅ ಕಂಟ್ರಿ ಎಕ್ಸ್ಕ್ಲೂಡಿಂಗ್ ಆಫ್ ಡಿಪ್ರಿಸಿಯೇಷನ್ ಡ್ಯೂರಿಂಗ್ ಗಿವನ್ ಪೀರಿಯಡ್ ಆಫ್ ಟೈಮ್. ಒಂದು ದೇಶದೊಳಗ, ಒಂದು ವರ್ಷದ ಅವಧಿಯೊಳಗ, ಒಂದು ದೇಶದ ಒಳಗಡೆ ಉತ್ಪಾದಿಸಿದಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ. ಸೊ NNP MP ಸಿಗ್ಬೇಕಂತಂದ್ರೆ ನಮಗೆ ಇದೇನ್ GNP MP ಇರ್ತೈತಲ್ಲ, ಇದ್ರೊಳಗ ನಾವು ಸವಕಳಿ ವೆಚ್ಚವನ್ನ ಕಳಿಬೇಕು. ಇಲ್ಲಿ ಸವಕಳಿ ವೆಚ್ಚ ಒಳಗೊಂಡಿರ್ತೈತಿ, ಇದು ಅದ್ರೊಳಗೆ ಸವಕಳಿ ವೆಚ್ಚ ಕಳೆದ್ರೆ ಅದು NNP ಆಗ್ತೈತಿ. NNP MP ಆಗ್ತೈತಿ.
ನೆಕ್ಸ್ಟ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್ NDP-MP. It refers to the market value of final goods and services within the domestic territory of a country, excluding of depreciation during given period of time. Okay, NDP-MP equal to GDP-MP minus depreciation. NNP-MP ಮತ್ತು NDP-MP ಗೆ ಏನು ಡಿಫ್ರೆನ್ಸ್ ಹೇಳ್ರಿ? NNP-MP ಒಳಗ ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಇರ್ತೈತಿ, ಇದ್ರೊಳಗೆ ಇರಂಗಿಲ್ಲ. NDP-MP equal to GDP-MP minus depreciation. ಓಕೆ, NDP-MP ಬೇಕಂದ್ರೆ ನಮ್ಗೆ GDP-MP ಒಳಗೆ ಸವಕಳಿ ವೆಚ್ಚವನ್ನ ಕಳಿಬೇಕು. ಓಕೆ, ಅದೇ ರೀತಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಎಟ್ ಫ್ಯಾಕ್ಟರ್ ಕಾಸ್ಟ್ ಬರ್ತೈತ್ರಿ. ಗ್ರಾಸ್ ಇಷ್ಟೊಂದಂಕ ನಾವು GDP-MP NDP-MP ಎಲ್ಲ ನೋಡಿದ್ವಲ್ಲ, ಇವಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್ GDP-FC. It refers to the sum total of factor cost incurred on the production of final goods and services within the domestic territory, inclusion of depreciation during a given period of time. Okay, GDP-FC equal to NDP-FC plus depreciation. ಇದು ಸವಕಳಿ ವೆಚ್ಚವನ್ನ ಒಳಗೊಂಡಿರ್ತೈತಿ. ಅಥವಾ ನಾವು GDP-FC ಹೆಂಗ್ ಕಂಡುಹಿಡಿತೀವಿ? GDP-MP ಒಳಗ ನಿವ್ವಳ ಪರೋಕ್ಷ ತೆರಿಗೆನ ಕಳಿತೀವಿ. ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಕಳೆದ್ರೆ ನಮ್ಗೆ GDP-FC ಸಿಗ್ತದೆ. ನೆಕ್ಸ್ಟ್ GNP-FC ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್. ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ, ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಯಲ್ಲಿ GNP-FC. It refers to the sum total of factor cost incurred on the production of final goods and services within the national territory, inclusion of depreciation during an year. Okay, ಇದು ಒಂದು ದೇಶದ ಒಳಗಡೆ ಉತ್ಪಾದನೆಯಾದಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ ಆಗಿರುತ್ತೆ. ಅದಕ್ಕೆ ಎಷ್ಟು ಉತ್ಪಾದನಾಂಗದ ವೆಚ್ಚ ತಗಲ್ತೈತಿ ಅನ್ನೋದನ್ನ ಇದು ಅಳಿತೈತಿ. ಓಕೆ, ಫ್ಯಾಕ್ಟರ್ ಕಾಸ್ಟ್ incurred on the production of final goods and services within the national territory. So GNP-FC equal to GDP-FC plus NIFA. ಅಥವಾ ಇನ್ನು ಹೆಂಗೆ ಪಡಿಬೋದು ನಾವು? NNP-FC ಒಳಗ ಡಿಪ್ರಿಸಿಯೇಷನ್ ಕೂಡಿಸಿದ್ರೆ ನಮಗೆ GNP-FC ಸಿಗ್ತೈತಿ. ಓಕೆ, ಇನ್ನು ಕೊನೆಯದಾಗಿ NNP-FC ಇರ್ತೈತಿ ಮತ್ತು NDP-FC ಅಂತ ಇರ್ತಾವ. ಓಕೆ, ಸೊ ಇವೆ GDP-FC ಅಥವಾ GNP-FC ಅಥವಾ NNP-FC NDP-FC ಒಳಗೆ ಡಿಫ್ರೆನ್ಸಸ್ ಏನಂತಂದ್ರೆ, ಎರಡೂದ್ರೊಳಗೂ ನಾವು ಸವಕಳಿ ವೆಚ್ಚ ಕಳಿತೀವಿ. ಆದರೆ NNP-ಯಲ್ಲಿ ಏನಿರ್ತೈತಿ ಅಂತಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಒಳಗೊಂಡಿರ್ತೈತಿ. ಅಷ್ಟೇ ಡಿಫ್ರೆನ್ಸ್. ನಿವ್ವಳ ವಿದೇಶಿ ಗಳಿಕೆನ ಇಲ್ಲಿ ಸೇರಿಸ್ತೀವಿ, ಇಲ್ಲೇ ಇರಂಗಿಲ್ಲ, ಒಳಗೊಂಡಿರಂಗಿಲ್ಲ. ಸೊ ನೆಕ್ಸ್ಟ್ ಒನ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್ NNP. ನಿವ್ವಳ ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ. It refers to the sum total factor cost incurred on the production of final goods and services within the national territory, excluding of depreciation during an year. ಇಲ್ಲಿ NNP-FC equal to GNP-FC minus depreciation. ಸವಕಳಿ ವೆಚ್ಚವನ್ನ ಕಳಿತೀವಿ ನಾವು, ಅವಾಗ ನಮಗೆ NNP-FC ಸಿಗ್ತದೆ. ಅದೇ ರೀತಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್ NDP-FC ಬರಬೇಕಂದ್ರೆ ಇಟ್ ರೆಫರ್ಸ್ ಟು ದಿ ಸಮ್ ಟೋಟಲ್ ಆಫ್ ಫ್ಯಾಕ್ಟರ್ ಕಾಸ್ಟ್ ಇನ್ಕರ್ಡ್ ಆನ್ ದ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ದ ಡೊಮೆಸ್ಟಿಕ್ ಟೆರಿಟರಿ ಎಕ್ಸ್ಕ್ಲೂಡಿಂಗ್ ಆಫ್ ಡಿಪ್ರಿಸಿಯೇಷನ್ ಡ್ಯೂರಿಂಗ್ ಆನ್ ಇಯರ್. ಓಕೆ, ಇಲ್ಲಿ NDP-FC ಬೇಕಂತಂದ್ರೆ ಇಲ್ಲಿ GNP ಒಳಗೆ ಡಿಪ್ರಿಸಿಯೇಷನ್ ಕಳೆದಿರ್ತೀವಿ, ಇಲ್ಲಿ GDP-FC ಒಳಗೆ ಡಿಪ್ರಿಸಿಯೇಷನ್ ಕಳಿತೀವಿ. ಓಕೆ, ಸೊ ಇವೆಲ್ಲ ಅನನ್ಯತೆಗಳು ಅಂತ ಕರಿತೀವಿ ನಾವು. ರಾಷ್ಟ್ರೀಯ ವರಮಾನದ ಈ ಎಲ್ಲ ಅನನ್ಯತೆಗಳನ್ನ ತಿಳ್ಕೊಂಡಾಗ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆ ಟೇಬಲ್ ಏನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, GDP-MP ಅಂದ್ರೇನು, GDP-FC ಅಂದ್ರೇನು, NDP-MP ಅಂದ್ರೇನು, NDP-FC ಅಂದ್ರೇನು, ಓಕೆ, GNP-MP ಅಂದ್ರೇನು, GNP-FC ಅಂದ್ರೇನು, NNP-MP ಅಂದ್ರೇನು, ಇವನ್ನ ಯಾವ ರೀತಿ ಕಂಡುಹಿಡಿಬೇಕು, ಇವು ಸೂತ್ರ ಏನು ಅಂತ ಗೊತ್ತಾದ್ಮೇಲೆ ಈ ಒಂದು ಪ್ರಶ್ನೆಯನ್ನ ನಾವು ಸುಲಭವಾಗಿ ಬಿಡಿಸ್ಬೋದು.
ಓಕೆ, 6 ಅಂಕಗಳನ್ನು ನಾವು ಇಲ್ಲಿ ಈಸಿಯಾಗಿ ಪಡೆಯಬಹುದು. ಓಕೆ, ಇಲ್ಲಿ ಫಸ್ಟ್ ಒಂದು ಟೇಬಲ್ ಹಾಕೊಂಡು ಅವ್ರು ಏನು ಅನನ್ಯತೆಗಳನ್ನ ಕೊಟ್ಟಿದಾರಲ್ಲ, ಈ ಕೋಷ್ಟಕವನ್ನ ಪೂರ್ಣಗೊಳಿಸಿರಿ ಅಂತ ಲೆಕ್ಕ ಕೇಳಿದಾರಲ್ಲ ನಿಮ್ಗೆ, ಈ ರೀತಿ ಅವನ್ನ ಪ್ರತಿಯೊಂದನ್ನು ಬರ್ಕೊಂಡ್ಬಿಟ್ಟು ಇಲ್ಲಿ GDP-MP ಅವ್ರು ಕೊಟ್ಟಿದ್ದಾರೆ, ಆಲ್ರೆಡಿ 3000 crore ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನ್ ಕೇಳಿದಾರೆ ಅವರು, GDP-FC ಅಂತ ಕೇಳಿದ್ದಾರೆ. GDP-FC ಅಂತಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಫ್ಯಾಕ್ಟರ್ ಕಾಸ್ಟ್, ಒಟ್ಟು ದೇಶೀಯ ಉತ್ಪನ್ನ ಉತ್ಪಾದನಾಂಗ ಬೆಲೆಗಳಲ್ಲಿ. ಸೊ ಇದು ಕಂಡುಹಿಡಿಬೇಕು ಅಂತಂದ್ರೆ GDP-FC ಅಂತಂದ್ರೆ ಕಂಡುಹಿಡಿಬೇಕು ಅಂದ್ರೆ GDP-MP ಏನ್ ಕೊಟ್ಟಿದಾರಲ್ಲ ಇಲ್ಲಿ, GDP-MP ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ ಮಾಡಬೇಕು, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಮಾಡಬೇಕು. ಸೊ ಇವೆಲ್ಲ ಸೂತ್ರಗಳನ್ನ ನೀವು ಸರಿಯಾಗಿ ಇದನ್ನ ಮೆಮರೈಸ್ ಮಾಡೋದು ಮತ್ತೆ ಮತ್ತೆ ಬಿಡಿಸೋದು, ಆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಇವೆಲ್ಲ ಕಾನ್ಸೆಪ್ಟ್ ನಾವು ಸರಿಯಾಗಿ ರಾಷ್ಟ್ರೀಯ ವರಮಾನದ ಅನನ್ಯತೆಗಳನ್ನ ತಿಳ್ಕೊಂಡ್ವಿ ಅಂತಂತಂದ್ರೆ ಇದೆಲ್ಲ ನಾವು ಸುಲಭವಾಗಿ ಬಿಡಿಸ್ಬೋದು. ಸೊ ಇಲ್ಲಿ ಇದಕ್ಕೆ ಮೌಲ್ಯವನ್ನ ಹಾಕೊಬೇಕು. GDP-MP 3000 ಐತಿ, ನಿವ್ವಳ ಪರೋಕ್ಷ ತೆರಿಗೆ 300 ಕೋಟಿ ಅಂತ ಕೊಟ್ಟಿದ್ದಾರೆ. 3000 300 ಹೋದ್ರೆ 2700. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ದಾರೆ, NDP-MP. NDP-MP ಈಕ್ವಲ್ ಟು GDP-MP ಮೈನಸ್ ಸವಕಳಿ. ಸೊ GDP ಒಳಗೆ ಏನಿರ್ತೈತಿ, ಸವಕಳಿ ಒಳಗೊಂಡಿರ್ತೈತಿ. ನಾವು GDP ಒಳಗೆ ಸವಕಳಿ ಕಳೆದ್ ಬಿಟ್ರೆ ಏನ್ ಸಿಗ್ತೈತಿ, ನಮ್ಗ ನಿವ್ವಳ ದೇಶೀಯ ಉತ್ಪನ್ನ ಸಿಗ್ತೈತಿ. ಒಟ್ಟು ದೇಶೀಯ ಉತ್ಪನ್ನದೊಳಗೆ ಸವಕಳಿ ಕಳೆದ್ರೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ ನಮ್ಗೆ. ಸೊ GDP-MP ಅಗೇನ್ 3000 crore ಅಂತ ಕೊಟ್ಟಿದ್ದಾರೆ ಇಲ್ಲಿ, ಮೈನಸ್ ಸವಕಳಿ ಎಷ್ಟು ಕೊಟ್ಟಿದ್ದಾರೆ, 450 ಅಂತ ಕೊಟ್ಟಿದ್ದಾರೆ. ಸೊ 3000 ಒಳಗ 450 ಕಳೆದ್ರೆ 2550. ಓಕೆ, ನೆಕ್ಸ್ಟ್ ಒನ್ NDP-FC, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್. NDP-FC ಈಕ್ವಲ್ ಟು NDP-MP ಮೈನಸ್ NIT, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ಸೇಮ್ G ತೆಗೆದು ಇಲ್ಲಿ N ಹಾಕ್ತಿದ್ದೀನಿ ಅಷ್ಟೇ. ನೀವು ಪ್ರಾಕ್ಟೀಸ್ ಇದೇ ರೀತಿ ಮಾಡ್ಬೋದು. ಇಲ್ಲಿ GDP-FC ಕಂಡಿಡಿಯಕ್ಕೆ ಏನ್ ಮಾಡಿದ್ವಿ ನಾವು, GDP-MP ಮೈನಸ್ NIT ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ NDP-FC ಈಕ್ವಲ್ ಟು NDP-MP ಮೈನಸ್ NIT. ಓಕೆ, NDP-MP ಎಷ್ಟು ಸಿಕ್ಕಿತ್ತು ನಮ್ಗೆ ಇಲ್ಲಿ, 2550. NDP-MP ಕಂಡಿಡ್ದಿದ್ವಲ್ಲ ಇಲ್ಲಿ, NDP-FC ಕಂಡಿಡಿಯಾಕ NDP-MP ಮೈನಸ್ NIT. ನಿವ್ವಳ ಪರೋಕ್ಷ ತೆರಿಗೆ ಎಷ್ಟೈತಿ, 300. NDP-MP ಎಷ್ಟು ಸಿಕ್ಕೈತಿ ನಮ್ಗ, 2550. 2550 ಒಳಗ 300 ಕಳೆದ್ರೆ 2250. ಓಕೆ, ನೆಕ್ಸ್ಟ್ GNP-MP. GNP-MP ಈಕ್ವಲ್ ಟು GDP-MP ಪ್ಲಸ್ NIFA, ನಿವ್ವಳ ವಿದೇಶಿ ಆದಾಯ ಉತ್ಪಾದನಾಂಗದ ಆದಾಯ ಗಳಿಕೆ. ಓಕೆ, ಸೊ GDP-MP 3000 crore 3000 ಕೋಟಿ ಪ್ಲಸ್ NIFA ಎಷ್ಟೈತ್ರಿ, ನೆಟ್ ಇನ್ಕಮ್ ಫ್ಯಾಕ್ಟರ್, ನೆಟ್ ಇನ್ಕಮ್ ಫ್ಯಾಕ್ಟರ್ ಫ್ರಮ್ ಅಬ್ರಾಡ್ 500 crore. ಓಕೆ, ಸೊ ಇಲ್ಲಿ 3000 ಪ್ಲಸ್ 500, 3500. ಓಕೆ, GNP-FC ಈಕ್ವಲ್ ಟು GNP-MP ಮೈನಸ್ NIT. ಇದು GNP-MP ಏನೈತಲ್ಲ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಎಷ್ಟು ಸಿಕ್ಕಿತ್ತು ನಮ್ಗ, 3500 ಸಿಕ್ಕಿತ್ತು. GNP-MP 3500 ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ 300 ಐತಿ, 3500 300 ಕಳೆದ್ರೆ 3200 ಬರ್ತಿತ್ತು. ಓಕೆ, 3200. NNP-MP ಕಂಡುಹಿಡಿಬೇಕು ಅಂದ್ರೆ GNP-MP ಒಳಗ ಸವಕಳಿನ ಕಳಿವಿ. ಇಲ್ಲಿ ನೋಡ್ರಿ, NDP ಕಂಡುಹಿಡಿಯಾಕ GDP ಮೈನಸ್ ಸವಕಳಿ ಮಾಡೇವಲ್ಲ, ಅದೇ ರೀತಿ NNP ಕಂಡುಹಿಡಿಬೇಕಂತಂದ್ರೆ GNP ಮೈನಸ್ ಸವಕಳಿ ಮಾಡಿ. 3500 GNP-MP, ಇಲ್ಲಿ GNP-MP ಕಂಡುಹಿಡಿದೇವಲ್ಲ, 3500 ಮೈನಸ್
450 ಸವಕಳಿ 450 ಕೋಟಿ ಐತಿ. 3500 450 ಕಳೆದ್ರೆ 3050. ಸೊ ಈ ರೀತಿ ನಾವು ಈ ಸೂತ್ರಗಳನ್ನ ಬಳಸಿ ಈ ಕೋಷ್ಟಕವನ್ನ ಪೂರ್ಣಗೊಳಿಸಬಹುದು. ಓಕೆ, ಸೊ ಅವ್ರೇನ್ ಕ್ವಶನ್ ಕೇಳಿರ್ತಾರೆ, ಈ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿರಿ ಅಂತ ಕೇಳಿರ್ತಾರೆ. ಇವೆಲ್ಲ ಕೊಟ್ಟಿರ್ತಾರೆ. GDPMP 3000 crore ಅಂತ ಕೊಟ್ಟಿದ್ರು ಅವ್ರು. ಓಕೆ, ಅದೇ ರೀತಿ ಸವಕಳಿ ವೆಚ್ಚ ಎಷ್ಟೈತಿ, ನಿವ್ವಳ ಉತ್ಪಾದನಾಂಗ ವಿದೇಶಿ ಉತ್ಪಾದನಾಂಗ ಆದಾಯ ಎಷ್ಟೈತಿ, ನಿವ್ವಳ ಪರೋಕ್ಷ ತೆರಿಗೆ ಎಷ್ಟೈತಿ ಎಲ್ಲ ಕೊಟ್ಟಿದ್ರು ಅವರು. ಸೊ ಅದನ್ನ ಬಳಸ್ಕೊಂಡು ಇವೆಲ್ಲಾನು ನಾವು ಕಂಡುಹಿಡಿದು ಈ ಕೋಷ್ಟಕವನ್ನ ಪೂರ್ಣಗೊಳಿಸಿವಿ ಅಂತ ಹೇಳ್ಬೋದು. ಓಕೆ, 6 ಅಂಕಗಳಿಗಾಗಿ ಒಂದು ಪ್ರಶ್ನೆ ಇರ್ತಿತ್ತು ವಿದ್ಯಾರ್ಥಿಗಳೇ. ಓಕೆ, ನೀವು ನಿರಂತರವಾಗಿ ಮತ್ತೆ ಮತ್ತೆ ಈ ಲೆಕ್ಕವನ್ನ ಬಿಡಿಸೋದ್ರಿಂದ ನಿಮಗದು ಪ್ರಾಕ್ಟೀಸ್ ಆಗ್ತೈತಿ, ಮತ್ತೆ ನೀವು ಈಸಿಯಾಗಿ ಅದನ್ನ ಬಿಡಿಸ್ಬೋದು. ಓಕೆ, ಸೊ ಅಗೇನ್ ಅಂಡ್ ಅಗೇನ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದೇ ರೀತಿ ನಿಮಗೆ ಫಸ್ಟ್ ಟೈಮ್ ಕೇಳಿದಾಗ ಇದು ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು. ಆದರೆ ನಿರಂತರವಾಗಿ ಮತ್ತೆ ಮತ್ತೆ ನೀವು ಬಿಡಿಸ್ತಾ ಹೋದಂಗೆ, ರಿಪಿಟೇಟಿವ್ಲಿ ನೀವು ಅದನ್ನ ಬಿಡಿಸ್ತಾ ಹೋದಂಗೆ ನಿಮ್ಗದು ಫೆಮಿಲಿಯರ್ ಆಗ್ತದೆ, ಈಸಿಯಾಗಿ ನಿಮ್ಗದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ವಿದ್ಯಾರ್ಥಿಗಳೇ, ಯಾವುದೇ ರೀತಿ ಸಮಯವನ್ನ ವ್ಯರ್ಥ ಮಾಡ್ದಂಗೆ ನೀವು ದಿನನಿತ್ಯ ಡೈಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನ, ಅದು ಲೆಕ್ಕಾಚಾರದಿರ್ಬೋದು, ಥಿಯರಿ ಕ್ವಶನ್ಸ್ ಇರ್ಬೋದು, ಆಮೇಲೆ MCQs ಇರ್ಬೋದು, ಇವುಗಳನ್ನ ನಿರಂತರವಾಗಿ ಓದ್ತಾ ಬಂದಿದ್ದೆ ಆದರೆ ನೀವು ಈಸಿಯಾಗಿ ಔಟ್ ಆಫ್ ಮಾರ್ಕ್ಸ್ಗಳನ್ನ ಪಡಿಬಹುದು. ಓಕೆ, ಸೊ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.